ಪಂಚಮಾದೀಪನೇ ನಿಮ್ಮ ರಾಶಿಯಲ್ಲಿ ಕೂತ್ಕೊಂಡಿದೆ. ನಿಮ್ಮ ರಾಶಿಯಲ್ಲೇ ಕೂತ್ಕೊಂಡಾಗ ಸ್ವಲ್ಪ ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯಗಳು ಕಾಣಬಹುದು. ಸಣ್ಣ ಪುಟ್ಟ ವ್ಯತ್ಯಾಸಗಳು ಅಥವಾ ಕೋಪತಾಪಗಳು ಜಾಸ್ತಿ ಆಗ್ಬೋದು. ಆದರೂ ಕೂಡ ವ್ಯಾಪಾರ ವ್ಯವಹಾರಗಳಿಗೆ ಏನು ತೊಂದರೆ ಇಲ್ಲ. ಜೊತೆಗೆ 2ನೇ ಮನೆಯಲ್ಲಿ ಸ್ವಸ್ಥಾನದಲ್ಲಿ ಬುಧ ಸಂಚಾರ ಮಾಡ್ತಾ ಇದೆ. ಪಂಚಮಾದೀಪ ಮತ್ತು 2ನೇ ಮನೆ ಅಧಿಪತಿ 2ರಲ್ಲೇ ಇರೋದ್ರಿಂದ ನಿಮಗೆ ಎಜುಕೇಷನ್ ಸೆಕ್ಟರ್ ಇರ್ಬೋದು, ಸ್ಕೂಲ್ಸ್ ನಡೆಸ್ತಾ ಇರೋದಿರ್ಬೋದು, ಕ್ರಿಯೇಟಿವಿಟಿ ಇರ್ಬೋದು, ಟ್ಯೂಷನ್ ಮಾಡ್ತಾ ಇರೋದಿರ್ಬೋದು, ಅಥವಾ ಮಾರ್ಕೆಟಿಂಗಲ್ಲಿ ಅಥವಾ ಸೇಲ್ಸಲ್ಲಿ ಇಂಥವ್ರಿಗೆಲ್ಲ ತುಂಬ ಒಳ್ಳೆ ಅವಕಾಶಗಳು ಬರುತ್ತೆ. ಯಾಕಂದರೆ 2ನೇ ಮನೆ ಧನಾದೀಪ ಧನದಲ್ಲಿ ಅಂದರೆ ಕುಟುಂಬಾದೀಪನು ಕುಟುಂಬದಲ್ಲಿ ಇರೋದ್ರಿಂದ ಲಾಭ ಹೆಚ್ಚಿಗೆ ನೋಡ್ಬೋದು. ವಿದ್ಯಾಭ್ಯಾಸಕ್ಕೂ ಅನುಕೂಲ ಹೆಚ್ಚಿಗೆ ನೋಡ್ಬೋದು. ನಂತರ ನೋಡಿ 3ನೇ ಮನೆ ಪರಾಕ್ರಮ ಭಾವದಲ್ಲಿ ನಿಮಗೆ ಗುರು ರವಿ ಜೊತೆಲಿದ್ದಾರೆ. ಸೊ ಸಣ್ಣ ಪ್ರಯತ್ನಗಳಿಂದ ಲಾಭ ಹೆಚ್ಚಿಗೆ ನೋಡಬಹುದು. ಸೊ ನಿಮ್ಗೆ 11ನೇ ಮನೆ ಶನಿ ಮೇಲೆ ದೃಷ್ಟಿ ಬೀಳ್ತಾ ಇದೆ ಗುರುದು. ಹಾಗಾಗಿ ನಿಮ್ಮ ಕರ್ಮದಿಂದ ನಿಮ್ಮ ಕೆಲಸಗಳಲ್ಲಿ ಲಾಭ ಹೆಚ್ಚಿಗೆ ನೋಡಬಹುದು. ಈ ತಿಂಗಳಲ್ಲಿ